ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ಮೊದಲನೇದಾಗಿ ನಮ್ಮ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸನ್ನಿಧಿಗೆ ಪೂಜೆ ಮಾಡಿ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡಿ, ಅದಾದಮೇಲೆ ಭುವನೇಶ್ವರಿ ದೇವಿಗೆ ನಾವು ನಮಸ್ಕಾರವನ್ನು ಮಾಡಿ ಇವತ್ತು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮ ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಣಧೀರ ವೇದಿಕೆಯ ಸಂಸ್ಥಾಪಕರು ಮತ್ತು ಅದರ ಅಧ್ಯಕ್ಷರಾದ ಸನ್ಮಾನ್ಯ ಶಂಕರೇಗೌಡ್ರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮೂರ್ತಿಯವರೇ ಹಾಗೂ ನನ್ನ ಹೊಸಕೋಟೆ ತಾಲೂಕಿನ ಪುರಸಭೆಯ ಸದಸ್ಯರು, ಸೋಮಪೇಟಿನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಆದಂಥ ನನ್ನ ಸ್ನೇಹಿತರಾದಂಥ ಸನ್ಮಾನ್ಯ ಅಫ್ಸರ್ ಸಾಹೇಬ್ರೆ ಹಾಗೂ ದೊಡ್ಡೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ನೀಲಂಜಪ್ಪನವರೇ, ಮತ್ತೊಬ್ಬ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಅಪ್ಪಾಜಪ್ಪನವರೇ ಹಾಗೂ ಈ ಸಂಘದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯದ ಮತ್ತು ಜಿಲ್ಲೆಯ ಏನು ಕರ್ನಾಟಕ ರಣಧೀರ ವೇದಿಕೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಅದರ ಸಂಬಂಧಪಟ್ಟಂಥ ಎಲ್ಲ ನಿರ್ದೇಶಕರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಈ ಒಂದು ಕರ್ನಾಟಕ ರಣಧೀರ ವೇದಿಕೆಯ ಎಲ್ಲ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಮಿತ್ರರೇ, ಶುಭ ದಿನದಲ್ಲಿ ಇವತ್ತು ಭಾರಿ ಒಳ್ಳೆಯ ದಿನ, 23ನೇ ತಾರೀಕು ಭಾರಿ ಒಳ್ಳೆಯ ದಿನ. ಇವತ್ತು ಅನೇಕ ಕಾರ್ಯಕ್ರಮಗಳು, ಮದುವೆಗಳು, ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ಇವತ್ತು ಒಳ್ಳೆಯ ಶುಭ ದಿನ. ಇದರ ಜೊತೆಯಲ್ಲಿ ಇವತ್ತು ಏನು ನನ್ನ ಹೊಸಕೋಟೆ ತಾಲೂಕಿನಲ್ಲಿ ಕರ್ನಾಟಕ ರಣಧೀರ ವೇದಿಕೆಯ ಸಂಸ್ಥಾಪಕರು ಹಾಗೂ ಕರ್ನಾಟಕ ರಣಧೀರ ವೇದಿಕೆ ರಾಜ್ಯಾಧ್ಯಕ್ಷರಾದ ಶಂಕರೇಗೌಡ್ರೆ ಹಾಗೂ ವೇದಿಕೆ ಮೇಲೆ ತಾಲೂಕಿನ ಶಕ್ತಿಯಂತೆ ನಾವು ಹೇಳಬಹುದು. ಯಾರೇ ಕಷ್ಟದ ಒಂದು ಸಮಯದಲ್ಲಿ ಸಂದರ್ಭದಲ್ಲಿ ಅವರಿಗೆ ಹೆಗಲು ಕೊಟ್ಟು ನಿಂತ್ಕೊಳ್ಳುವಂಥ ಒಬ್ಬ ತುಂಬ ಕಮ್ಮಿ ವೆಚ್ಚದಲ್ಲಿ ಒಬ್ಬ ಧೀಮಂತ ನಾಯಕರು ಅಂಜನಗೌಡರು, ಒಬ್ಬ ಒಳ್ಳು ಮಂಜನಗೌಡರು, ಅವರು ಕೂಡ ಈ ಕಾರ್ಯಕ್ರಮವನ್ನು ವೇದಿಕೆ ಸಂಘಟನೆಯಲ್ಲಿ ಸುಮಾರು 15 ಜಿಲ್ಲೆಗಳಲ್ಲಿ ನಮ್ಮ
ಸಂಘಟನೆ ಇದೆ, ಜಿಲ್ಲಾ ಶಾಖೆಗಳಿದೆ, ಹಾಗೂ 80ಕ್ಕೂ ಹೆಚ್ಚು ತಾಲೂಕು ಶಾಖೆಗಳಿದೆ. ಸುಮಾರು 50,000 ಕಾರ್ಯಕರ್ತರ ಬಲವನ್ನು ಕರ್ನಾಟಕ ರಣಧೀರರ ವೇದಿಕೆ ಹೊಂದಿದೆ. ಸಂಘಟನೆ ಅಂದರೆ ಬರೀ ಬೀದಿ ಹೋರಾಟಗಳು ಅಥವಾ ಅಧಿಕಾರಿಗಳು ಮಾಡುವಂಥ ಅಟ್ಟಹಾಸಗಳನ್ನ ಮಟ್ಟ ಹಾಕುವಂಥ ಕೆಲಸಗಳು ಅಷ್ಟೇ ಅಲ್ಲ. ಏನು ಯಾರಿಗೆ ನಿರ್ಗತಿಕರಿದ್ದಾರೆ ಅಥವಾ ಏನು ಕೆಲವರು ಹಕ್ಕು ವಂಚಿತರಾಗಿದ್ದಾರೆ ಅವರಿಗೆ ಸೌಲಭ್ಯಗಳು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಏನು ಸಾಕಷ್ಟು ಬಡವರಿಗೆ ಇವತ್ತು ಸೀರೆ ವಿತರಣೆ ಹಾಗೂ ಬುಕ್ಕು ಪೆನ್ನುಗಳಂಥ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದೇವೆ. ಮತ್ತು ನಿದರ್ಶನವಾಗಬೇಕು ಸಮಾಜಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಸಂಘಟನೆ ಅಂದರೆ ಎಲ್ಲ ರಂಗಗಳಲ್ಲೂ ಕೂಡ ಸಮಾಜ ಸೇವೆ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಸಮಾಜಕ್ಕೆ ತಿಳಿಸ್ತಾ ಇದೆ. ವರ್ಷದಲ್ಲಿ ಹೊಸಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ ವಲಸಿಗ ಅಧಿಕಾರಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಖಾಸಗಿ ರಂಗದಲ್ಲಿರ್ಬೋದು, ಎಲ್ಲ ವಲಸಿಗರು ಅವರೇ ಏನು ವರ್ಗಾವಣೆ ಮಾಡಿಕೊಂಡು ಅಥವಾ ಕೆಲಸ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ನಾವು ಹೋರಾಟವನ್ನು ಚುರುಕುಗೊಳಿಸ್ತೇವೆ, ಉಗ್ರ ರೂಪಕ್ಕೆ ತಗೊಂಡು ಹೋಗಬೇಕಾಗ್ತದೆ, ಕ್ರಾಂತಿಕಾರಿ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದೆ. ನಮ್ಮ ಕನ್ನಡಿಗರಿಗೆ ಉದ್ಯೋಗಗಳ ಒಂದು ಸಮಸ್ಯೆ ತಾಂಡವಾಡ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಹಾಗಾಗಿ ಹೊಸಕೋಟೆ ತಾಲೂಕಿನಲ್ಲಿ ಈ 1 ವರ್ಷದಲ್ಲಿ ನಮ್ಮ ತಾಲೂಕಿನ ಸಮಿತಿಗೆ ನಾನು ಕರೆ ಕೊಟ್ಟಿದ್ದೇನೆ. 1 ವರ್ಷದಲ್ಲಿ ವಲಸಿಗರನ್ನು ಈ ತಾಲೂಕಿನಿಂದ ಹೊರಗಡೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವ ಮಾನವತೆ ಸಾರಿ